ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಚಿಕ್ಕ ಚಿಕ್ಕ ಮಕ್ಕಳಿಗೆ ಆಂಟಿಬಯೋಟಿಕ್ಸ್ ಕೊಡಬಹುದಾ? ಆಂಟಿಬಯೋಟಿಕ್ ಮಿಸ್ಯೂಸ್ ಜಾಸ್ತಿ ಆಗ್ತಾ ಇದೆ. ಒಂದು ಸತಿ ಕೆಮ್ಮೇನಾದ್ರೂ ಸ್ಟಾರ್ಟ್ ಆಗ್ಬಿಟ್ರೆ ಇವತ್ತಿನ ಮಕ್ಕಳಿಗೆ 1 ತಿಂಗಳ ಕಾಲ ಕೆಮ್ಮು ಹೋಗೋದೇ ಇಲ್ಲ. ಚಳಿಗಾಲದಲ್ಲಿ ನವೆಂಬರ್, ಡಿಸೆಂಬರ್ ಮತ್ತು ಜನವರಿ ಒಂದು ವೈರಸ್ ಆಕ್ಟಿವ್ ಆಗಬಹುದು. 4 ದಶಕಗಳ ಕಾಲ ಸಾವಿರಾರು ಮಕ್ಕಳ ಚಿಕಿತ್ಸೆಯಲ್ಲಿ ತೊಡಗಿರ್ತಕ್ಕಂಥ ಪ್ರಖ್ಯಾತ ಮಕ್ಕಳ ತಜ್ಞರಾದಂತಹ ಡಾಕ್ಟರ್ PN ಗೋವಿಂದರಾಜುಲು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಬಹಳಷ್ಟು ಖುಷಿ ಆಗ್ತಾ ಇದೆ ನೀವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ. ಡಾಕ್ಟರ್, ಈಗ ನಮ್ಮ ಮಕ್ಕಳಲ್ಲಿ ಇಮ್ಯುನಿಟಿನ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲಿಕ್ಕೆ ನಾವು ಪೋಷಕರು ಏನ್ ಮಾಡಬೇಕು? ಒಂದು ಲಸಿಕೆಗಳನ್ನು ಕಾಲಕ್ಕೆ ನೀಡಬೇಕು. ಹುಟ್ಟಿದ ತಕ್ಷಣ TB ಕಾಯಿಲೆಗೆ ಓರಲ್ ಪೋಲಿಯೋ ಕೊಡ್ತೀವಿ, ಆಮೇಲೆ ಹೆಪಟೈಟಿಸ್ ಕಾಯಿಲೆ ಕೊಡ್ತೀವಿ, ಮತ್ತು 1.5 ತಿಂಗಳು, 2.5 ತಿಂಗಳು, 3.5 ತಿಂಗಳಲ್ಲಿ 8 ರಿಂದ 9 ವ್ಯಾಕ್ಸಿನ್ ಕೊಡ್ತೀವಿ. ಮತ್ತು 6ನೇ ತಿಂಗಳಲ್ಲಿ ಫ್ಲೂ ವ್ಯಾಕ್ಸಿನ್ನು, ಮತ್ತು 7ನೇ ತಿಂಗಳಲ್ಲಿ ಫ್ಲೂ ಜ್ವರದ್ದು ವ್ಯಾಕ್ಸಿನ್ನು, ಆವಾಗಲೇ ಟೈಫಾಯ್ಡ್ ಕೊಡ್ತೀವಿ. ಆಮೇಲೆ ಕಾಮಾಲೆ ಕಾಯಿಲೆ ಅದು ಆವಾಗ 1 ವರ್ಷದಲ್ಲಿ ಕೊಡ್ತೀವಿ. 1.5 ವರ್ಷಕ್ಕೆ ಒಂದು ಬಲವರ್ಧಕ ಅಥವಾ ಬೂಸ್ಟರ್ ಡೋಸಸ್ಸು, 5 ವರ್ಷ 10 ವರ್ಷಕ್ಕೆ ಬೂಸ್ಟರ್ ಡೋಸಸ್ ಕೊಡ್ತೀವಿ. ಇದರಿಂದ ಇದು ತುಂಬ ಇಂಪಾರ್ಟೆಂಟು. ಈ ಲಸಿಕೆಗಳನ್ನು ಕಾಲಕ್ಕೆ ಹಾಕ್ಸಿರೋದ್ರಿಂದ ನೋಡಿ, ಇವತ್ತು ಪ್ರಪಂಚದಲ್ಲಿ ಪೋಲಿಯೋನೇ ಇಲ್ಲ. ತುಂಬ ಡಿಫ್ತೀರಿಯಾ, ಗಂಟ್ಲುಮಾರಿ ಕಾಯಿಲೆ ಬರ್ತಾ ಇತ್ತು. ಇವಾಗ ಹೆಚ್ಚು ಕಮ್ಮಿ ಗಂಟ್ಲುಮಾರಿ ಕೇಸಸ್ ನೋಡಲ್ಲ. ಪರ್ಟುಸಿಸ್ ಅಥವಾ ನಾಯಿ ಕೆಮ್ಲು ಅಂತ, ಅದು ಹೆಚ್ಚು ಕಡಿಮೆ ಇಲ್ಲ. ಈ ಥರ ತುಂಬ ಕಾಯಿಲೆಗಳ ಒಂದು ಪ್ರಮಾಣ ತುಂಬ ಕಡಿಮೆ ಆಗೋಗಿದೆ. ಮೋಸ್ಟ್ ಇಂಪಾರ್ಟೆಂಟ್, ಕಾಲಕ್ಕೆ ಲಸಿಕೆ ಹಾಕಿಸ್ಬೇಕು. ಸರ್ಕಾರದ ಯೋಜನೆಗಳಲ್ಲಿ ಗೌರ್ಮೆಂಟ್ ಏನು ಮಾಡಿದೆ, ಎಲ್ಲ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲೂ ಇದನ್ನು ಇಂಟ್ರಡ್ಯೂಸ್ ಮಾಡಿದೆ. ಎರಡನೇದು ಮೋಸ್ಟ್ ಇಂಪಾರ್ಟೆಂಟ್, ಸ್ತನ್ಯಪಾನ. ತಾಯಂದಿರು ಎದೆ ಹಾಲು ಮಕ್ಕಳಿಗೆ ಕಡ್ಡಾಯವಾಗಿ ಕುಡಿಸ್ಬೇಕು. 6 ತಿಂಗಳವರೆಗೂ ಯಾವುದೇ ಆಹಾರನ ಮಗು ಕೊಡಬಾರದು. ಯಾರು ಏನಾದರೂ ಹೇಳಿ, ಬರೀ ತಾಯಿ ಹಾಲು ಕೊಡಬೇಕು. ಕೆಲವರ ತಾಯಂದ್ರಲ್ಲಿ ಅದೊಂದು ತಪ್ಪು ಭಾವನೆ ಇದೆ, ಅವರ ಸೌಂದರ್ಯ ಕಡಿಮೆ ಆಗುತ್ತೆ ಸ್ತನ್ಯಪಾನ ಕೊಡೋದ್ರಿಂದ ಅಂತ. ಆ ಥರ ಏನಾಗಲ್ಲ. ಇನ್ಫ್ಯಾಕ್ಟ್ ಎಕ್ಸ್ಟ್ರಾ ಫ್ಯಾಟ್ ತಾಯಿಯಲ್ಲಿ ಏನಿರುತ್ತೆ ಅದು ಕರಿಗೆ ಅವ್ರು ಇನ್ನೂ ಲೀನ್ ಆಗ್ತಾರೆ. ಮಕ್ಕಳಲ್ಲಿ ತುಂಬ ಪ್ರೋಟೀನ್ ಅಂಶ ತುಂಬ ಚೆನ್ನಾಗಿ ಸಿಕ್ಕುತ್ತೆ ತಾಯಿ ಹಾಲಲ್ಲಿ. ಕಡಿಮೆ ಪ್ರಮಾಣದಲ್ಲಿರುತ್ತೆ, 0.9 ಗ್ರಾಮ್ಸ್, 1 ಗ್ರಾಮ್, 1.1, ಬಟ್ ಅದು ಕಂಪ್ಲೀಟ್ ಯುಟಿಲೈಸ್ ಆಗುತ್ತೆ. ರೋಗ ನಿರೋಧಕ ವಸ್ತುಗಳಾದಂಥ ಆ್ಯಂಟಿಬಾಡೀಸ್ ಇರುತ್ತೆ ತಾಯಿಯಿಂದ, ಅದರಲ್ಲಿ ಸ್ತನ್ಯಪಾನದಿಂದ ಬರುತ್ತೆ. ಮತ್ತು ಫ್ಯಾಟ್ಸು ಕ್ವಾಂಟಿಟಿ ತುಂಬ ಕಡಿಮೆ ಇರುತ್ತೆ, ಅದರಿಂದ ಕೊಬ್ಬಿನ ಅಂಶ ಮಗುವಿನಲ್ಲಿ ಬೆಳೆಯಲ್ಲ. ಹೀಗೆ ಸುಮಾರು 20-21 ಅಡ್ವಾಂಟೇಜಸ್ ಇದೆ. ಸ್ತನ್ಯಪಾನ ಕಡ್ಡಾಯವಾಗಿ ಕೊಡಬೇಕು. ಅದು 1 ವರ್ಷ 1.5 ವರ್ಷದ ತನಕ ಕಡ್ಡಾಯವಾಗಿ ತಾಯಂದರೆ ಎದೆ ಹಾಲು ಕುಡಿಸ್ಬೇಕು. 6 ತಿಂಗಳಾದ ನಂತರ ಮಿಕ್ಕಿದ ಆಹಾರಗಳೇನಿರುತ್ತೆ, ರಾಗಿ ಗಂಜಿ, ಅನ್ನ, ಈ ಥರ ತಿನ್ನಿಸೋದು, ಹಣ್ಣುಗಳನ್ನ ತಿನ್ನಿಸೋದು. 7 ತಿಂಗಳಾದಮೇಲೆ ಅನ್ನ, ಬೇಳೆ, ತರಕಾರಿ ಅಂತ. 1 ವರ್ಷಕ್ಕೆ ಹೆಚ್ಚು ಕಡಿಮೆ ಮಗು ನಾವೇನು ಊಟ ಮಾಡ್ತೀವೋ ಅದನ್ನು ಮಾಡಬೇಕು. ಖಾರದ ಅಂಶ ಇರಬಾರ್ದು, ಮಸಾಲ ಪದಾರ್ಥ ಇರಬಾರ್ದು. ಮೊಟ್ಟೆ ಕೊಡ್ಬೋದು, ಮಾಂಸ ಕೊಡಬೇಕು, ಫಿಶ್ಶು, ಈ ಥರದ್ದೆಲ್ಲ ಕೊಡಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಕಾಳುಗಳು, ಅಲಸಂದೆ ಕಾಳು, ಹೆಸರು ಕಾಳು, ಕಡಲೆಕಾಳು, ಈ ಥರದ್ದೆಲ್ಲ ಮೊಳಕೆ ಕಟ್ಟರ ಕಾಳುಗಳಲ್ಲಿ ಪ್ರೋಟೀನ್ ಅಂಶ ತುಂಬ ಜಾಸ್ತಿ ಇರುತ್ತೆ. ಅಂಥವನ್ನು ಬೇಯಿಸಿ ಮಕ್ಕಳಿಗೆ ಕೊಡೋದ್ರಿಂದ ಪ್ರೋಟೀನ್ಸ್ ಚೆನ್ನಾಗಿ ಸಿಗುತ್ತೆ, ರೋಗ ನಿರೋಧಕ ಶಕ್ತಿನೂ ಬೆಳೆಯುತ್ತೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇವತ್ತು ಫ್ರೈಡ್ ಫುಡ್ಸು ಕೊಡ್ತಾ ಇದ್ದೀವಿ, ಫಾಸ್ಟ್ ಫುಡ್ಸು ಕೊಡ್ತಾ ಇದ್ದೀವಿ. ಯಾಕಂದರೆ ನಮ್ಮ ಹತ್ರ ಸಮಯ ಇಲ್ವಲ್ಲ. ನಮ್ಮ ಹತ್ರ ಡಾಕ್ಟ್ರು ಎಷ್ಟು ಹೇಳಿದ್ರು ನಾವು ಕೇಳೋದು ಇಲ್ಲ ಡಾಕ್ಟರ್. ಆ ರೀತಿ ಕೆಲಸಗಳನ್ನ ನಾವೇ ಮಾಡ್ತಾ ಇದ್ದೀವಿ. ಜೊತೆಗೆ ಇನ್ನೊಂದು ಭಾವನೆ, ನಾನು ಇಷ್ಟು ಸಂಪಾದನೆ ಮಾಡ್ತಾ ಇದ್ದೀನಿ, ನನ್ನ ಮಗುಗೆ ಆದಷ್ಟು ಕಾಸ್ಟ್ಲಿ ಫುಡ್ ಕೊಡಬೇಕು, ಇಲ್ಲಾಂತಂದ್ರೆ ಏನು ಪ್ರಯೋಜನ, ನಾನು ಸಂಪಾದಿಸಿರೋದೆಲ್ಲ ಏನು ಮಾಡ್ಕೋಬೇಕು, ಈ ಥರ ಭಾವನೆಯಲ್ಲೂ ಕೆಲವರು ಫುಡ್ಸ್ ಕೊಡ್ತಾರೆ. ರೆಡಿ ಫುಡ್ಸ್ ಕೊಡೋದು, ಮಗುಗೆ ಚಿಕ್ಕ ವಯಸ್ಸಲ್ಲೇ ಬಾಟಲ್ ಫೀಡಿಂಗ್ ಸ್ಟಾರ್ಟ್ ಮಾಡೋದು, ಇವೆಲ್ಲ ತಪ್ಪು. ಯಾವುದೇ ದೊಡ್ಡ ಆಸ್ಪತ್ರೆಗಳಲ್ಲೂ ಮಾಡಲ್ಲ ಇವಾಗ. ಬ್ರೆಸ್ಟ್ ಫೀಡಿಂಗ್ ಇಸ್ ದ ಬೆಸ್ಟ್ ಫೀಡ್ ಅಂತ ಹೇಳಿ. ಸೊ ಇವನ್ ಕೊಡೋದ್ರಿಂದ ರೋಗ ನಿರೋಧಕ ಶಕ್ತಿ, ಈ ಆಹಾರಗಳು ಜಾಸ್ತಿ ಆಗುತ್ತೆ. ಡಾಕ್ಟ್ರೆ, ನೀವು ಸಾಕಷ್ಟು ಮಕ್ಕಳನ್ನ ನೋಡಿದಿರಿ, ಚಿಕಿತ್ಸೆಯನ್ನ ಮಾಡ್ತಿದ್ದೀರಿ. ನಿಮಗೆ ಬಹಳಷ್ಟು ಒಂದು ಪದೇ ಜ್ಞಾಪಕಕ್ಕೆ ಬರುವಂತ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ನ ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಳ್ಳೋದಾದ್ರೆ? ತುಂಬಾ ಘಟನೆಗಳಿದೆ, ಅದರಲ್ಲಿ 1-2 ಹೇಳ್ತೀನಿ. ಮಗು ಆದಾಗ ಎಷ್ಟು ಸಂತೋಷ ಆಗುತ್ತೆ ತಂದೆ ತಾಯಂದಿರಿಗೆ ಅಂತ ಅನ್ನೋದಕ್ಕೆ ಒಂದು ಅಂಶ. ಒಬ್ಬ 59-60 ವರ್ಷ ವಯಲಿ ಕವಲ್ ಬೆಂಗಳೂರಲ್ಲಿದ್ದರು. ಆಮೇಲೆ ಅವ್ರ ಹೆಂಡತಿಗೆ 49-50 ವರ್ಷನ, ಕರೆಕ್ಟಾಗಿ ನೆನಪಿಲ್ಲ, 49-50 ಆ ಮಧ್ಯ. ಅವ್ರು 25 ವರ್ಷ ಮದುವೆ ಆದ್ರೂ ಅವ್ರಿಗೆ ಮಕ್ಕಳಾಗಿರ್ಲಿಲ್ಲ. ಎಲ್ಲ ಟೆಸ್ಟ್ಗಳು ಆ ಕಾಲಕ್ಕೆ ಮಾಡಿಸಿದ್ರು, ಎಲ್ಲ ದೇವ್ರೊಳಗೆ ಹೋಗಿ ಬಂದರು.
ಅವರ ಅದೃಷ್ಟ ಚೆನ್ನಾಗಿತ್ತು. ಆ ತಾಯಿ ಇನ್ನೂ ಮೆನ್ಸ್ಟ್ರಲ್ ಪೀರಿಯಡಲ್ಲಿದ್ದು ಓವ್ಯುಲೇಟರಿ ಪೀರಿಯಡಲ್ಲಿ ಇದ್ದಿದ್ದರಿಂದ ಆಕೆ ಗರ್ಭ ಧರಿಸಿದ್ರು, ಮಗು ಆಯಿತು. ಅವರ ಸಂತೋಷಕ್ಕೆ ಪಾರಾನೇ ಇರಲಿಲ್ಲ. ಈ ಥರದ್ದೊಂದು ಕೇಸು. ಇನ್ನೊಂದು ಒಂದು ಮಗುಗೆ ಸೀತಾಳೆ ಸಿಡುಬು ಅಥವಾ ಚಿಕನ್ ಪಾಕ್ಸ್ ಆಗಿತ್ತು. ಆ ಮಗು ಎಲ್ಲ ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ. ಸಡನ್ ಆಗಿ ಎದೆಲ್ಲಿ ನೀರು ಕಾಣಿಸ್ಕೊಂಡ್ಬಿಡ್ತು. ವ್ಯಾರಿಸೆಲ್ಲ ಪ್ಲೂರಲ್ ಎಫ್ಯೂಷನ್ ಅಂತ ಭಾಳ ರೇರು. ಅದೇ ಮಗುಗೆ ಬ್ರೈನ್ಗೆ ಅದು ಹೊಡೆದು ಎನ್ಕೆಫಲೋಪತಿ ಆಯಿತು. ಅದು ಮಗು 2ರಿಂದ ರಿಕವರಿ ಆಯಿತು. ಈಗ ಅವನಿಗೂ 30 ವರ್ಷ, ಬಂದು ಮಾತಾಡ್ಸ್ಕೊಂಡಾಗ್ತಾ ಇರ್ತಾನೆ. ಈ ಥರ ಅನೇಕ ವಿಸ್ಮಯವಾದ ಘಟನೆಗಳು. ಫಾರಿನ್ ಬಾಡಿ ಸಣ್ಣ ಸಣ್ಣ ಈ ಪಿ ಬಳಪ, ಗುಂಡು, ಈ ಥರ ಮೂಗಲ್ ಹಾಕೊಂಡ್ಬಿಡ್ತಾರೆ, ಎಲ್ಲ ಬಾಯಲ್ಲಿ ಹಾಕೊಂಡ್ಬಿಡ್ತಾರೆ, ಮಕ್ಕಳು ಬರ್ತಾರೆ. ಒಂದು ಮಗು ಒಂದು ವಿಜಿಲ್ ನುಗ್ಬಿಟ್ಟಿತ್ತು. ಉಸಿರಾಡ್ದಾಗೆಲ್ಲ ಅದು ವಿಜಿಲ್ ಬರ್ತಾ ಇತ್ತು ಸೌಂಡ್. ಅಂದ್ರೆ ಪೋಷಕರಿಗೆ ಗೊತ್ತಿಲ್ಲ, ಅದು ಗೊತ್ತಾಯ್ತು. ಅವ್ರು ಇಮಿಡಿಯೇಟ್ ಆಗಿ ಕರ್ಕೊಂಬಂದ್ರು. ವಿತ್ ಎಕ್ವಿಪ್ಮೆಂಟ್ ವಿ ಆರ್ ಏಬಲ್ ಟು ಪುಲ್ ಇಟ್ ಔಟ್, ತೆಗೆದ್ಬಿಟ್ವಿ. ಆ ಮಗು ಚೆನ್ನಾಗಾಯ್ತು. ಈ ತರ ಅನೇಕ ವಿಸ್ಮಯಕಾರಿ ವಿಚಿತ್ರವಾದ ಘಟನೆಗಳಿರುತ್ತೆ. ಮೂಗಲ್ ಹಾಕೊಂಡ್ಬಿಡ್ತಾರೆ, ಕಿವಿಲ್ ಹಾಕೊಂಡ್ಬಿಡ್ತಾರೆ. ಅದು ಒಳಗಡೆ ಹೋಗ್ಬಿಟ್ಟು ಲಂಗ್ಸ್ ಒಳಗಡೆ ಹೋಗ್ಬಿಟ್ರೆ ಫಾರಿನ್ ಬಾಡಿ ಇಂಜೆಕ್ಷನ್, ಇನ್ಹಲೇಷನ್ ಅಂತ ಆಗುತ್ತೆ. ಹಲವಾರು ಕೇಸಸ್ ಅಲ್ಲಿ ಅದನ್ನು ತುಂಬಾ ದೊಡ್ಡ ಚಿಕಿತ್ಸೆಯನ್ನು ಕೊಡ್ತೀವಿ. ಡಾಕ್ಟರ್, ಸಾಕಷ್ಟು ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ಹೇಳಿದ್ರಿ. ಕೊನೆಯದಾಗಿ ಈ ಒಂದು ಶೀತ ಗಾಳಿಯಿಂದ ರಕ್ಷಣೆ ಆಗೋದಿಕ್ಕೆ ನಿಮ್ಮ ಕಡೆಯಿಂದ ಒಂದಷ್ಟು ಸಜೆಷನ್ಸ್. ಆದಷ್ಟು ವಾತಾವರಣ ತುಂಬಾ ಬದಲಾವಣೆ ಆದಾಗ ತುಂಬಾ ಸಣ್ಣ ಮಕ್ಕಳನ್ನ, 1 ವರ್ಷದ ಒಳಗಡೆ ಮಕ್ಕಳನ್ನು ಸಾಯಂಕಾಲ 7:30-8 ಗಂಟೆ ಆದ್ಮೇಲೆ ಚಳಿಗೆ ಎಕ್ಸ್ಪೋಸ್ ಮಾಡೋದು ಕಡಿಮೆ ಮಾಡಬೇಕು. ಬೆಚ್ಚಗಿರೋ ಬಟ್ಟೆ ಹಾಕಬೇಕು. ತುಂಬಾ ಕಾಸ್ಟ್ಲಿ ಉಲ್ಲನ್ ಬಟ್ಟೆ ಹಾಕ್ಬೇಕು ಅಂತ ಏನಲ್ಲ, ಬೆಚ್ಚಗಿರೋ ಅಂತ ಬಟ್ಟೆ ಹಾಕ್ಬೇಕು. ತುಂಬಾ ಜನ ತಪ್ಪು ತಿಳ್ಕೊತಾರೆ, ಕಾಸ್ಟ್ಲಿ ಬಟ್ಟೆ ಹಾಕಿದ್ರೇನೆ ಮಗು ಬೆಚ್ಚಗಿರುತ್ತೆ ಅಂತ. ಬೇಕಾಗಿಲ್ಲ, ಕಾಟನ್ ಬಟ್ಟೆ ತುಂಬಾ ಒಳ್ಳೇದು. ಅದಾದ್ಮೇಲೆ ಬೇಕು ಅಂತಂದ್ರೆ ಬೇರೆ ಬಟ್ಟೆ ಹಾಕೋಬಹುದು. ಆಮೇಲೆ ಫ್ಲೂಯಿಡ್ಸ್ ಚೆನ್ನಾಗಿ ಕೊಡಬೇಕು ಮಗುಗೆ. ಆದಷ್ಟು ಇನ್ಫೆಕ್ಷನ್ಸ್ ಇರೋ ಮಕ್ಕಳ ಅಕ್ಕಪಕ್ಕ ಮನೆಯಲ್ಲಾಗಲಿ, ಮನೆಯಲ್ಲಿ ಯಾರಿಗಾದ್ರೂ ಕಾಯಿಲೆ ಇದ್ರೆ ಅಂಥವರಿಂದ ರಕ್ಷಣೆ ಪಡೆಯೋದಕ್ಕೆ ಒಂದು ಅವಕಾಶ ಮಾಡ್ಕೋಬೇಕು. ಸ್ಕೂಲಲ್ಲಿ ಯಾರಿಗಾದ್ರೂ ಇನ್ಫೆಕ್ಷನ್ ಇದೆ ಅಂತಂದ್ರೆ ಆ ಮಗುವಿಂದ ದೂರ ಆಗಿರ್ಬೇಕು. ಈ ಮಗುವಿಗೆ ಜ್ವರ ಇದ್ದಾಗ ಔಷಧಿಗಳು ಹಾಕ್ಬಿಟ್ಟು ಸ್ಕೂಲ್ ಕಳ್ಸೋ ಕಾರ್ಯಕ್ರಮ ಮಾಡಬಾರದು. 2 ಕಾರಣಕ್ಕೆ. ಒಂದು, ಈ ಮಗುವಿಂದ ತುಂಬಾ ಮಕ್ಕಳಿಗೆ ಬರುತ್ತೆ. ಅಕಸ್ಮಾತ್ ಇನ್ಯಾವುದಾದ್ರೂ ಮಗುವಿಗೆ ಇದಕ್ಕಿಂತ ಸೀರಿಯಸ್ ಪ್ರಾಬ್ಲಮ್ ಇದ್ರೆ ಆ ಮಗುವಿನಿಂದ ಈ ಮಗುಗೆ ಆ ಸೀರಿಯಸ್ ಕಾಯಿಲೆನೂ ಬರುತ್ತೆ. ಈ 2 ಕಾರಣಕ್ಕೆ ಶಾಲೆಗೆ ಆ ಪೀರಿಯಡ್ ಅಲ್ಲಿ ಕಳಿಸ್ಬಾರ್ದು. ಲಸಿಕೆಗಳನ್ನ ಹಾಕ್ಸ್ಕೋಬೇಕು. ಹೈ ಪ್ರೋಟೀನ್ ಡಯಟ್ ಕೊಡಬೇಕು ಮಗುಗೆ. ಕ್ಯಾಲರೀಸ್ ಕಮ್ಮಿ ತಗೋಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಈಸ್ ವ್ಯಾಯಾಮದಲ್ಲಿ ಮಗುನ ತೊಡಗಿಸ್ಬೇಕು. ಸ್ವಿಮ್ಮಿಂಗ್ ಆಗ್ಬೋದು, ರನ್ನಿಂಗ್ ಆಗ್ಬೋದು, ಕ್ರಿಕೆಟ್ ಆಟ ಆಗ್ಬೋದು, ಯಾವುದಾದ್ರೂ ಸೈಕ್ಲಿಂಗು, ಸ್ಕಿಪ್ಪಿಂಗು, ಮತ್ತು ಯೋಗ ಮಕ್ಕಳಿಗೆ 1-7 ವರ್ಷಕ್ಕೆ ಪ್ರಾರಂಭ ಮಾಡಿದ್ರೆ ಇದರಿಂದ ತುಂಬ ಆರೋಗ್ಯ ಇಂಪ್ರೂವ್ ಆಗುತ್ತೆ ಅಂತ ನನ್ನ ಭಾವನೆ. ಆಂಟಿಬಯೋಟಿಕ್ಸ್ ಬಗ್ಗೆ ನಾವೀಗ ಮಾತಾಡಲೇಬೇಕು ಡಾಕ್ಟ್ರೆ. ಯಾಕಂತ ಹೇಳಿದ್ರೆ ಈ ಚಿಕ್ಕ ಚಿಕ್ಕ ಮಕ್ಕಳಿಗೆ ಆಂಟಿಬಯೋಟಿಕ್ಸ್ ಕೊಡಬಹುದಾ? ಆಂಟಿಬಯೋಟಿಕ್ಸ್ ಎಲ್ಲಿ ನೆಸೆಸಿಟಿ ಇದೆ, ಇದರಲ್ಲಿ ಇನ್ಫೆಕ್ಷನ್ಸ್ ಅಲ್ಲಿ 3-4 ಥರ ಇರುತ್ತೆ ಮೇಡಮ್. ಒಂದು ವೈರಾಣುವಿನಿಂದ ಬರೋ ಕಾಯಿಲೆಗಳು, ಇನ್ನೊಂದು ಬ್ಯಾಕ್ಟೀರಿಯಾದಿಂದ ಬರೋದು, ಇನ್ನೊಂದು ಫಂಗಸ್ಸು, ಅಲರ್ಜೀಸು, ಈ ಥರ ಎಲ್ಲ ಗುಂಪುಗಳಿರುತ್ತೆ. ಈ ವೈರಲ್ ಇನ್ಫೆಕ್ಷನ್ಸ್ ಆಂಟಿಬಯೋಟಿಕ್ ಕೊಡಲೇಬಾರ್ದು. ಫಂಗಲ್ ಇನ್ಫೆಕ್ಷನ್ಸ್ಗೂ ಅದಕ್ಕೆಲ್ಲನೂ ಕೊಡಲೇಬಾರ್ದು. ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಅನಿಸಿದರೆ ಡಾಕ್ಟರ್ಗೆ ಪ್ರೂವ್ ಆದರೆ ಮಾತ್ರ ಆಂಟಿಬಯೋಟಿಕ್ ಕೊಡಬೇಕು, ಇಲ್ಲಾಂದರೆ ಕೊಡಲೇಬಾರ್ದು. ಆಂಟಿಬಯೋಟಿಕ್ ಮಿಸ್ಯೂಸ್ ಜಾಸ್ತಿ ಆಗ್ತಾ ಇದೆ ನಮ್ಮ ಸಮಾಜದಲ್ಲಿ. ಇವರು ಅಮಾಕ್ಸಿಸಿಲಿನ್ ಕೊಟ್ಟಿದ್ದಾರೆ, ಲಾಸ್ಟ್ ಟೈಮ್ ಮಗುಗೆ ಜ್ವರ ವಾಸಿ ಆಗಿತ್ತು, ಇವಾಗ ಕೊಡಿ ಅಂತನ್ನೋದೆಲ್ಲ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಈಗ ನಮ್ಮಲ್ಲಿ ವೈದ್ಯರು ಅಷ್ಟೇ ಆದಷ್ಟು ಆಂಟಿಬಯೋಟಿಕ್ ಅವಾಯ್ಡ್ ಮಾಡ್ತಾರೆ. ಆದಷ್ಟು ಎಲ್ಲಿ ನೆಸಿಟಿ ಇದೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಅನ್ನುತ್ತೆ, ಎಲ್ಲಿ ಕೊಡಬೇಕು. ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇದೆ, ಅದು ಒಂದು ದಾಖಲೆ ಆಗುತ್ತೆ ಟೆಸ್ಟ್ ಕೊಡೋದ್ರಿಂದ, ಸ್ಯಾಂಪಲ್ಲು. ಅಂಥ ಟೈಮಲ್ಲಿ ಮಾತ್ರ ಆಂಟಿಬಯೋಟಿಕ್ ಕೊಡಬೇಕು. ಇಲ್ಲಾಂತಂದರೆ ಮಗುವಲ್ಲಿ ರೆಸಿಸ್ಟೆನ್ಸ್ ಕಮ್ಮಿ ಆಗುತ್ತೆ. ಇನ್ನೊಂದು ಏನು ಅಂತಂದರೆ ಆಂಟಿಬಯೋಟಿಕ್ ಡಾಕ್ಟರ್ 5 ದಿವಸ ಹೇಳಿರ್ತಾರೆ ಅಂದ್ಕೊಳ್ಳಿ, 2 ಡೋಸ್ 3 ಡೋಸ್ ಕೊಡ್ತಾರೆ, 1 ದಿವಸ 2 ದಿವಸ ಕೊಡ್ತಾರೆ. ಮಗು ವಾಸಿ ಆಗ್ತಾ ಬರುತ್ತೆ, ಯಾತಕ್ಕೆ ಅಂತ ಹೇಳ್ಬಿಟ್ಟು ಅಸಡ್ಡೆ, ಆವಾಗ ಆಂಟಿಬಯೋಟಿಕ್ ಎಲ್ಲ ನಿಲ್ಸ್ಬಿಡ್ತಾರೆ. ಸೊ ಅಂಥ ಟೈಮಲ್ಲಿ ಇನ್ನೂ ರೆಸಿಸ್ಟೆನ್ಸ್ ತುಂಬಾ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಟೈಮ್ ಅದೇ ಬ್ಯಾಕ್ಟೀರಿಯಾಯಿಂದ ಕಾಯಿಲೆ ಬಂದ್ರೂ ಈ ಮೆಡಿಸಿನ್ ಆಕ್ಟ್ ಮಾಡಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ ಡಾಕ್ಟ್ರೆ, ಇವತ್ತು ಕೆಮ್ಮು ನೆಗಡಿ ಜ್ವರ ಬಂದಿರುತ್ತೆ, ಡಾಕ್ಟರ್ ಆಂಟಿಬಯೋಟಿಕ್ ಕೊಟ್ಟಿರ್ತಾರೆ, ಈ ಸರಿ ನಾನು ಕೊಟ್ಟಿರ್ತೀನಿ, ಇನ್ನೊಂದು 2 ತಿಂಗಳ ಬಿಟ್ಟು ಅಥವಾ 3 ತಿಂಗಳ ಬಿಟ್ಟು ಸೇಮ್ ಸಿಂಪ್ಟಮ್ಸ್ ಏನಾದ್ರು ಕಾಣಿಸ್ಕೊಂಡ್ರೆ ಅಗೇನ್ ನಾವು ಮತ್ತೆ ಅದೇ ಪ್ರಿಸ್ಕ್ರಿಪ್ಷನ್ ಇಟ್ಕೊಂಡೋಗಿ ಅದೇ ಮೆಡಿಸಿನ್ ಕೊಡುವಂತ ಕೆಲಸ ಇವತ್ತು ನಾವು ನಮ್ಮ ಪೋಷಕರು ಮಾಡ್ತಿದ್ದೀವಿ ಡಾಕ್ಟ್ರೆ. ಅದು ಬಹಳ ತಪ್ಪದು.
ಈಗ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಔಷಧಿಗಳು ಸಿಗ್ತಾ ಇದೆ, ಸರ್ಕಾರಿ ವೈದ್ಯರು ಚೆನ್ನಾಗಿ ನೋಡ್ತಿದ್ದಾರೆ. ಸರ್ಕಾರಿ ವೈದ್ಯರು ಸಿಕ್ಕದೇ ಇದ್ದಾಗ ಅಥವಾ ನಿಮಗೆ ರೂಢಿಯಾಗಿರೋಂಥ ವೈದ್ಯರ ಹತ್ರ ಪ್ರೈವೇಟು ಅಥವಾ ಹಾಸ್ಪಿಟಲ್ಸು ಇಲ್ಲ ನರ್ಸಿಂಗ್ ಹೋಮ್ಸ್ಗೆ ಹೋಗಿ ತೋರಿಸ್ಕೋಬೋದು, ತಪ್ಪಂತೂ ಇಲ್ಲ. ಪ್ರಿಸ್ಕ್ರಿಪ್ಷನ್ ರಿಪೀಟ್ ಮಾಡೋ ಅಂಥದ್ದು ಒಂದು ಘೋರ ಅಪರಾಧ, ಅದನ್ನು ಮಾಡಲೇಬಾರ್ದು. ಇನ್ನೊಂದು ಏನು ಮಾಡ್ತಾರೆ ಅಂತಂದರೆ, ಇವಾಗ ಒಂದು ಉದಾಹರಣೆಗೆ ಹೇಳ್ತೀನಿ, ಪೌಡ್ರ್ ರೂಪದಲ್ಲಿರುವಂಥ ಔಷಧಿ ಅಮಾಕ್ಸಿಲಿನ್ ಅಂದ್ಕೊಳ್ಳೋಣ, ನೀರು ಹಾಕಿ ಅದನ್ನು ಡೈಲ್ಯೂಟ್ ಮಾಡಿರ್ತೀವಿ, ಅದನ್ನು ಲಿಕ್ವಿಡ್ ರೂಪಕ್ಕೆ ತರ್ತೀವಿ, 1 ಡೋಸ್ 2 ಡೋಸ್ ಕೊಡ್ತೀವಿ, ಅದನ್ನು ಮುಚ್ಚಳ ಹಾಕಿಟ್ಬಿಡ್ತೀವಿ. ನೆಕ್ಸ್ಟ್ 1 ತಿಂಗಳು 2 ತಿಂಗಳು ಆದಮೇಲೆ ಮಗು ಕಾಯಿಲೆ ಬಂತು ಅಂತಂದರೆ ಅದನ್ನು ಯೂಸ್ ಮಾಡ್ತೀವಿ. ಅದನ್ನು ಯೂಸೇ ಮಾಡಬಾರ್ದು. ಇಷ್ಟು ದಿವಸ ಓಪನ್ ಮಾಡಿದ್ಮೇಲೆ ಇಷ್ಟು ದಿವಸ ಅಂತ ಏನಿರುತ್ತೆ ಅಷ್ಟೇ ದಿವಸ ಯೂಸ್ ಮಾಡಬೇಕು, ಅದರ ಮೇಲೆ ಯೂಸ್ ಮಾಡಬಾರ್ದು. ಆ ಕಾಯಿಲೆ ಮುಗಿದ ತಕ್ಷಣ ಬಿಸಾಕ್ಬೇಕು ಅದನ್ನು. ಫಾರ್ ಎಕ್ಸಾಂಪಲ್ ಐ ಡ್ರಾಪ್ಸು ಓಪನ್ ಮಾಡಿದ್ಮೇಲೆ 1 ವಾರ ಇಡ್ಬೋದು. ಈ ಓರಲ್ ಡ್ರಾಪ್ಸು, ಈ ಓರಲ್ ತುಂಬ ಈ ಕ್ರೋಸಿನ್ ಆ ಥರ ಎಲ್ಲ 1 ತಿಂಗಳಿಂದ 1.5 ತಿಂಗಳ ಇಟ್ಟು ಬಿಸಾಕ್ಬೇಕು ಓಪನ್ ಮಾಡಿದ್ಮೇಲೆ. ಇಲ್ಲಾಂದರೆ ಅದರ ಮೇಲೆ ಎಕ್ಸ್ಪೈರಿ ಡೇಟ್ ಅಂತ ಏನಿರುತ್ತೆ ಆ ಎಕ್ಸ್ಪೈರಿ ಡೇಟ್ ನೋಡಿಕೊಂಡು ಉಪಯೋಗಿಸ್ಬೇಕು. ಯಾವುದೇ ಕಾರಣಕ್ಕೂ ಹಳೆಯ ಪ್ರಿಸ್ಕ್ರಿಪ್ಷನ್ನಲ್ಲಿ ಈ ಕಾಯಿಲೆ ವಾಸಿಯಾಗುತ್ತೆ ಅಂತೇಳಿ ಔಷಧಿಗಳು ಮೆಡಿಕಲ್ ಶಾಪ್ಗೆ ಹೋಗಿ ಅದೇ ಹಳೆ ಪ್ರಿಸ್ಕ್ರಿಪ್ಷನ್ ತೋರಿಸಿ ಕೊಂಡ್ಕೋಬಾರ್ದು, ಮಗುಗೆ ಕೊಡಬಾರ್ದು. ಇದು ಅಪರಾಧ. ನಮ್ಮ ಮಕ್ಕಳಿಗೆ ನಾವೇ ದಂಡನೆ ಮಾಡ್ದಂಗೆ ಆಗುತ್ತೆ. ಡಾಕ್ಟ್ರೆ, ತಾವು ಹೇಳ್ತಿದ್ರಿ ಅಸ್ತಮ ಆಗ್ಬೋದು ಅಥವಾ ತಿಂಗಳಾನ್ಗಟ್ಲೆ ಕೆಮ್ಮಿರುವಂಥ ಸಂದರ್ಭದಲ್ಲಿ ಕಾಲಕ್ಕೆ ಸೂಕ್ತವಾದಂಥ ಚಿಕಿತ್ಸೆಯನ್ನ ಪಡ್ಕೊಂಡ್ರೆ ಸರಿ ಮಾಡ್ಬೋದು ಅಂತ ಹೇಳಿ. ಈಗ ನಾವು ಯಾವ ರೀತಿ ಇನ್ಹೇಲರ್ನ ಬಳಸ್ಬೇಕು? ಯಾಕಂದ್ರೆ ಎಷ್ಟೋ ಜನ ಪೋಷಕರಿಗೆ ಗೊತ್ತಿಲ್ಲ, ಅವೈಜ್ಞಾನಿಕವಾಗಿ ನಾವು ಬಳಸ್ಬಿಡ್ತೀವಿ. ಸೊ ನೀವು ಸರಿಯಾದ ಕ್ರಮದಲ್ಲಿ ಯಾವ ರೀತಿ ಬಳಸಿದ್ರೆ ಮಗುಗೆ ಈ ಕಾಯಿಲೆಯಿಂದ ಹೊರಗಡೆ ಬರ್ಬೋದು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಾದ್ರೆ. ಅಕ್ಯೂಟ್ ಕೇಸಸ್ ಅಂದರೆ ಸಡನ್ ಆಗಿ ಪ್ರಥಮ ಬಾರಿಗೆ ಅಥವಾ 2ನೇ ಬಾರಿಗೆ ಈ ಒಂದು ವೀಸಿಂಗ್ ಏನು ಬರುತ್ತೆ ಅದಕ್ಕೆ ಸಾಮಾನ್ಯವಾಗಿ ಔಷಧಿಗಳಿಂದನೇ ವಾಸಿ ಆಗುತ್ತೆ. ಆದರೆ ಅದು ತುಂಬ ಉಲ್ಬಣಗೊಂಡಾಗ ಅದಕ್ಕೆ ಅಡ್ಮಿಟ್ ಮಾಡಿ ಆದರೂ ಕೊಡ್ಬೋದು ಅಥವಾ ಹೊರರೋಗಿ ಚಿಕಿತ್ಸೆಯಾಗಿ ಕೊಡ್ಬೋದು. ಅದನ್ನು ಈ ನೆಬುಲೈಸರ್ಸ್ ಮುಖಾಂತರ ಕೊಡ್ಬೋದು. ಇದು ನೆಬುಲೈಸರ್ಸಲ್ಲಿ ಇದು ತುಂಬ ಸುಲಭ. ಇಲ್ಲಿ ಔಷಧಿ ಹಾಕ್ಕೋತೀವಿ, ಆಮೇಲೆ ಇದು ಕನೆಕ್ಟ್ ಮಾಡಿ ಎಲೆಕ್ಟ್ರಿಕ್ ಪಾಯಿಂಟ್ಗೆ ಕನೆಕ್ಟ್ ಮಾಡಿ ಸ್ವಿಚ್ ಆನ್ ಮಾಡೋದಷ್ಟೇ. ಸ್ವಿಚ್ ಆನ್ ಮಾಡಿದ್ರೆ ಇದರಿಂದ ಸ್ಟೀಮ್ ರೂಪದಲ್ಲಿ ಔಷಧಿ ಬರ್ತಾ ಇರುತ್ತೆ. ಅದನ್ನು ಮಗು ಮುಖದ ಮೇಲೆ ಹಿಂಗಿಟ್ಟು ಇದನ್ನು ಹಾಕಿದ್ರೆ ಮಗು ಉಸಿರಾಡ್ತಾ ಇರುತ್ತೆ, ಸ್ಟೀಮ್ ನಿಧಾನವಾಗಿ ಬರ್ತಾ ಇರುತ್ತೆ, ಅದರಲ್ಲಿ ಔಷಧಿ ಬೆರೆತಿರುತ್ತೆ. ನಾವು ಓರಲ್ಲಾಗಿ ಬಾಯಲ್ಲಿ ಕುಡಿಸಿದ್ರೆ ಎಷ್ಟು ಔಷಧಿ ಬೇಕೋ ಅದಕ್ಕಿಂತ ತುಂಬ 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 ಕಡಿಮೆ ಪ್ರಮಾಣದಲ್ಲಿ ಇದರಲ್ಲಿರುತ್ತೆ ಅದೇ ಔಷಧಿ. ಜೊತೆಗೆ ಮಗುಗೆ ನೇರವಾಗಿ ಶ್ವಾಸಕೋಶಕ್ಕೆ ಹೋಗೋದ್ರಿಂದ ರಿಲೀಫ್ ಸಿಕ್ಕುತ್ತೆ. ನೀವು ಬ್ರಾಂಕಿಯಲೈಟಿಸ್ ಅಂತ ಒಂದು ಸಲ ಮೆನ್ಷನ್ ಮಾಡಿದ್ರಿ, ಅಂಥ ಇದರಲ್ಲಿ ಇದಕ್ಕೆ ಆಕ್ಸಿಜನ್ನು ಕನೆಕ್ಟ್ ಮಾಡ್ತೀವಿ. ಆಮೇಲೆ ಇದು ನೀರಿನ ಮುಖಾಂತರ ಬರೋಂಗೆ ಮಾಡಿ ಅದನ್ನು ಇನ್ಹಲೇಷನ್ ಕೊಟ್ಟರೆ ತುಂಬ ವಾಸಿಯಾಗುತ್ತೆ. ಡೇ ಟು ಡೇ ಕ್ರಾನಿಕ್ ಮ್ಯಾನೇಜ್ಮೆಂಟಲ್ಲಿ ಇದು ತುಂಬ ತುಂಬ ಉಪಕಾರಿ. ಇದು ಆ ಮಕ್ಕಳು ಅವ್ರ ತಾಯಂದ್ರೆ ಅವರನ್ನು ನೋಡಿಬಿಟ್ಟು ಸಡನ್ ಸ್ಟಾರ್ಟ್ ಆದ ತಕ್ಷಣ ಅವ್ರಿಗೆ ಯಾವ ಔಷಧಿಗಳನ್ನು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಆ ಔಷಧಿಗಳನ್ನು ಸಾಲ್ಬಿಟಮಾಲ್ ಇರ್ಬೋದು, ಟರ್ಬಿಟಲಿನ್ ಅಂತ ಕರಿತೀವಿ, ಸ್ಟೀರಾಯ್ಡ್ಸು, ಈ ಥರ ಏನು ಪ್ರಿಸ್ಕ್ರೈಬ್ ಮಾಡಿದರೆ ಆ ಔಷಧಿಗಳನ್ನು ಇದರಲ್ಲಿ ಹಾಕಿ ನೆಬಲೈಸ್ ಮಾಡ್ಬೋದು. ಈ ನೆಬಲೈಸ್ ಮಾಡೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಏನೂ ಆಗೋದಿಲ್ಲ? ಏನು ಸೈಡ್ ಎಫೆಕ್ಟ್ಸ್ ಆಗಲ್ಲ. ಆದರೆ ಕೆಲವು ಈ ಸಾಲ್ಬಿಟಮಾಲ್ ಅಂತ ಹೇಳಿದೆ ಅದರಲ್ಲಿ ಕೆಲವು ಮಕ್ಕಳಿಗೆ ಫೈನ್ ಟ್ರೆಮರ್ಸ್ ಬರುತ್ತೆ, ಕೈ ಸ್ಮಾಲಾಗಿ ಶೇಕ್ ಆಗ್ತಾ ಇರುತ್ತೆ. ತಾಯಂದ್ರಿಗೆ ಏನಾದರೂ ಮಗುಗೆ ಫಿಟ್ಸ್ ಬಂತ ಅಂತ ಅನ್ಕೋತಾರೆ, ಅದೆಲ್ಲ ಫಿಟ್ಸ್ ಅಲ್ಲ. ಅದು ಆ ಔಷಧಿ ಎಫೆಕ್ಟ್ ಹೋದ ತಕ್ಷಣ ಆ ಕೈ ಶೇಕ್ ಆಗೋದು ಅಥವಾ ಅದರೋದು ನಿಂತು ಹೋಗುತ್ತೆ. ಜೊತೆಗೆ ಡಾಕ್ಟ್ರೆ, ಈ ನೆಬಲೈಸೇಷನ್ ಬಳಸಿದ್ರೆ ಒಂದು ಸತಿ ಬಳಸಿದ್ರೆ ಮತ್ತೆ ಮತ್ತೆ ಬಳಸಬೇಕಾಗುತ್ತೆ ಅಂತ ಹೇಳಿ ಕೆಲವರು ಪೋಷಕರು ಬಳಸಲ್ಲ. ಇಲ್ಲ, ಹಾಗೇನಿಲ್ಲ. ಇದರಲ್ಲಿ ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಏನಿರಲ್ಲ. ಒಂದು ಸಲ ಉಪಯೋಗಿಸಿದ್ರೆ ಮತ್ತೆ ಉಪಯೋಗಿಸ್ಬೇಕಾಗಬಹುದು. ಮಾಡೋದ್ರಿಂದ ಮಗು ತನ್ನ ದಿನನಿತ್ಯದ ಚಟುವಟಿಕೆ ಏನಿದೆ, ಶಾಲೆಗೆ ಹೋಗೋದು, ಆಟಗಳಿಗೆ ಪಾರ್ಟಿಸಿಪೇಟ್ ಮಾಡೋದು, ಯಾವುದಕ್ಕೂ ತೊಂದರೆ ಆಗಲ್ಲ. ಖಂಡಿತ ಬಳಸ್ಬೋದು. ಡಾಕ್ಟ್ರು ಎಷ್ಟೇ ಟೈಮ್ ಹೇಳಿರ್ತಾರೆ ಅಷ್ಟೇ ಟೈಮ್ ಕೊಡಬೇಕು. ದಿನಕ್ಕೆ 2 ಸಲ, ಕೆಲವು ಸಲ 4 ಸಲನೂ ಕೊಡಬೇಕಾಗುತ್ತೆ. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿನೂ ಕೊಡಬೇಕಾಗುತ್ತೆ. ಇದು ಬಿಟ್ಟು ಕ್ರಾನಿಕ್ ಕೇಸಸ್ ಅಂತಂದರೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಅಂಥ ಮಕ್ಕಳಲ್ಲಿ ಡೈವ್ ಮ್ಯಾನೇಜ್ಮೆಂಟ್ಗೆ ಇನ್ಹೇಲರ್ಸ್ ರೂಪದಲ್ಲಿ ಕೊಡ್ತೀವಿ. ಇದು ಇನ್ಹೇಲರ್. ಇದನ್ನು ಪ್ರೆಸ್ ಮಾಡಿದ್ರೆ ಔಷಧಿ ಬರುತ್ತೆ. ಅದನ್ನು ಬಾಯಲ್ಲಿ ಇಟ್ಕೊಂಡು ಮಗು ಎಳ್ಕೋಬೇಕು. ತುಂಬ ಮಕ್ಕಳಿಗೆ ಇದು ಕಷ್ಟ ಆಗುತ್ತೆ. ಅದಕ್ಕಿಂತ ಈ ಸ್ಪೇಸರ್ ಯೂಸ್ ಮಾಡ್ತೀವಿ. ಈ ಸ್ಪೇಸರ್ ಒಳಗಡೆ ಈ ಇನ್ಹೇಲರ್ನ ಹಾಕಿ ಇದನ್ನು ಪ್ರೆಸ್ ಮಾಡ್ತೀವಿ. ಇವಾಗ ಇದರಲ್ಲಿ ಔಷಧಿ ಬಂತು ಸ್ಟೀಮ್ ರೂಪದಲ್ಲಿ. ಮಗು ಬಾಯಲ್ಲಿಟ್ಟು ಎಳ್ಕೊಳಕ್ಕೆ ಹೇಳ್ಬೇಕು. ಇಲ್ಲಿ ವ್ಯಾಲ್ವ್ ಇರುತ್ತೆ, ಮಗು ಉಸಿರಾಡುತ್ತೆ ಅಂತ. ಹಂಗೆ ಉಸಿರಾಡೋದ್ರಿಂದ ಆ ಔಷಧಿ ಎದೆ ಒಳಗಡೆ ಹೋಗಿ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಸೊ ನೆಬಲೈಸರ್ಸು, ಇನ್ಹೇಲರ್ಸು ತುಂಬ ಉಪಯೋಗಕಾರಿ.
ಈಗಿನ ಕಾಲದಲ್ಲಿ ಎಷ್ಟೋ ಪೇಷಂಟ್ಸ್ಗೆ ಓರಲ್ ಔಷಧಿನೂ ಕೊಡಲ್ಲ, ಇಂಜೆಕ್ಟಬಲ್ಸು ಬೇಕಾಗಿರಲ್ಲ, ಹ್ಮ್. ಇದರಲ್ಲೇ ವಾಸಿ ಆಗ್ತಾ ಬರುತ್ತೆ. ಇವು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಸಮಾಜದಲ್ಲಿ. ಡಾಕ್ಟ್ರೆ, ಇದುವರೆಗೂ ಶೀತ ಗಾಳಿಗೆ ಮಕ್ಕಳನ್ನ ಹೇಗೆ ಸಂರಕ್ಷಣೆ ಮಾಡಬೇಕು, ಜೊತೆಗೆ ಈ ಚಳಿಗಾಲದಲ್ಲಿ ಬರುವಂಥ ಕಾಯಿಲೆಗಳ ಬಗ್ಗೆ, ಚಿಕಿತ್ಸೆಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ದಕ್ಕೆ ನಮ್ಮ ಸುಮನ್ ಟಿವಿ ಕನ್ನಡ ವತಿಯಿಂದ ತಮಗೆ ಧನ್ಯವಾದಗಳು ಡಾಕ್ಟ್ರೆ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಚಳಿಗಾಲದಲ್ಲಿ ವಿಷಮ ಶೀತ ಜ್ವರ ಬಹಳಷ್ಟು ಸಾಮಾನ್ಯವಾಗಿ ಬರ್ತಾ ಇರುತ್ತೆ. ಹಾಗಂತ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ವೈದ್ಯರು ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡಿದ್ದಾರೆ. ಚಿಕಿತ್ಸೆ ಯಾವ ರೀತಿ ಇರಬೇಕು ಅಂತ ಹೇಳಿದ್ದಾರೆ. ಉತ್ತಮ ಆರೋಗ್ಯಕ್ಕಾಗಿ, ಮಾಹಿತಿಗಾಗಿ ಸುಮನ್ ಟಿವಿ ಕನ್ನಡ ನೋಡ್ತಾ ಇರಿ. ನಮಸ್ಕಾರ.